ಸಾಕ್ಷಿ ನೋಡಿ. ಹಾಯ್ ಡಾರ್ಲಿಂಗ್, ಏನು ಅರ್ಜೆಂಟಾಗಿ ಬಾ ಅಂತ ಫೋನ್ ಮಾಡಿದ್ರಲ್ಲ, ಕಾರಣವಿದೆ ರಂಜನಿ, ಕಾರಣವಿದೆ. ನೀನು ನನ್ನ ನೆಚ್ಚಿನ ರಾಣಿ ಅಂದ ಮೇಲೆ ನಿನ್ನಿಂದ ನನಗೊಂದು ಸಹಾಯ ಬೇಕಾಗಿದೆ. ಹೌದಾ? ನಿಮಗೋಸ್ಕರ ನನ್ನ ಪ್ರಾಣ ಕೊಡೋದಕ್ಕೂ ಸಿದ್ಧ. ಪ್ರಾಮಿಸ್ ವಾಗಿ ರಂಜನ, ಇನ್ನ ಮೇಲೆ ಆ ಶ್ರೀರಾಮಚಂದ್ರನ ಪ್ರೇಯಸಿ ಆಗಬೇಕು. ಏನ್ ಹೇಳ್ತಿದ್ದೀರಾ ನೀವು? ನಿಮ್ಮನೆ ಬಿಟ್ಟು ನಾನು ಬೇರೆ ಕೈ ಹಿಡಿಬೇಕಾ? ಹೌದು, ಇದನ್ನು ವಿಪರೀತಿ ತಿಳಿದುಕೊಂಡು ನೀನು ಪಾತಾಳ ಸೇರ್ತಿಲ್ಲೇ ಹುಚ್ಚಿ. ನೀನೆಂದಿದ್ದರು ನೀ ನನ್ನವಳು. ನೀವು ನನಗೆ ಮೋಸ ಮಾಡ್ತಿದ್ದೀರಾ. ನೀವು ನನ್ನ ಪತಿ ಅಂತ ತಿಳಿದು ಪೂಜಿಸ್ತಾ ನನ್ನ ಹೃದಯಕ್ಕೆ ನಿಮ್ಮ ಕೈಯಾರೆ ಬೆಂಕಿ ಹಚ್ತಾ ಇದ್ದೀರಾ. ನಿಮಗೋಸ್ಕರ ನಾನು ಏನೇನೋ ಆಸೆ ಇಟ್ಕೊಂಡಿದ್ದೆ, ಆದ್ರೆ ಅದನ್ನೆಲ್ಲ ಗಾಳಿ ಗೊಬ್ಬರ ಮಾಡ್ತಾ ಇದ್ದೀರಾ. ನೀವು ಮನುಷ್ಯರೆಲ್ಲ ರಾಕ್ಷಸ. ಹೌದು, ಇದನ್ನು ವಿಪರೀತಿ ತಿಳಿದುಕೊಂಡು ನೀನು ಪಾತಾಳ ಸೇರ್ತಿಲ್ಲೇ ಹುಚ್ಚಿ. ನೀನೆಂದಿದ್ದರು ನನ್ನವಳು. ಆದರೆ ನನಗೆದುರಾಗಿ ಆ ಶಾಂತಿಯ ಕೈ ಹಿಡಿದು ಈ ಸಿಂಹಕ್ಕೆ ಸಿಂಹವಾಗಿ ಮೆರಿತಾ ಇದ್ದಾನೆ ಆ ಶ್ರೀರಾಮಚಂದ್ರ. ಆ ಸಿಂಹ ಎಂದು ನಿನ್ನಿಂದ ಬೀದಿ ಪಾಲಾಗಿ ನನ್ನ ಕೈ ಸೆರೆಯಾಗಿ ಅವನು ನಮ್ಮಡಿ ಹುಡಿಯಾಗಿ ಬದುಕಬೇಕು. ಅದಕ್ಕೆ ನಿನ್ನ ಸಹಾಯ ಅಗತ್ಯ. ನೋಡಿ, ಅವನೊಬ್ಬ ದೊಡ್ಡ ವ್ಯಕ್ತಿ, ಈ ಊರಿಗೆ ನ್ಯಾಯದ ತಂದೆ. ಅದು ಅಲ್ಲದೆ ಚಿಕ್ಕ ವಯಸ್ಸಿನಲ್ಲಿ ಅವನ ಆ ಗೌರವ ಆಕಾಶದೆತ್ತರೆ ಇದೆ. ಇದು ನನ್ನಿಂದ ಹೇಗೆ ಸಾಧ್ಯ? ಹೆಣ್ಣಿಗೆ ಅಸಾಧ್ಯ ಅನ್ನೋದು ಯಾವುದಿಲ್ಲ ಈ ಜಗದಲ್ಲಿ. ನೀನು ಮನಸ್ಸು ಮಾಡಿದರೆ ಈ ಎರಡು ಆಸ್ತಿಯ ಕುಬೇರನ ರಾಣಿಯಾಗಿ ನೀನು ಮೆರೆತಿ ವಿಚಾರಿಸು. ಕರೆಕ್ಟ್ ಯುವರ್ ಆನ್ಸರ್. ಏನಿದೆ ನಿಮ್ಮ ಚಾಣಾಕ್ಷತನ? ಆ ದೇವ್ರ ನಿಮ್ಮ ತಲೆಯಲ್ಲಿ ಅದಂತ ರಸಕತೆಯನ್ನು ತುಂಬಿದ್ದಾನೆ. ನಿಮ್ಮ ಆಜ್ಞೆಯಂತೆ ನಾಳೆಯಿಂದ ನಾನು ಅವನ ಪ್ರೇಯಸಿ. ಹೌದು ಹೌದು, ಇದನ್ನು ವಿಪರೀತಿ ತಿಳಿದುಕೊಂಡು ನೀನು ಪಾತಾಳ ಸೇರ್ತಿಲ್ಲ ಹುಚ್ಚಿ. ಸಂತೋಷದ ಸಮಯದಲ್ಲಿ ಈ ಎಲ್ಲ ಜನತೆಯ ತಲೆ ಹಳ್ಳಿಯಾಡಿಸುವಂತೆ ಈ ನನ್ನ ಎದೆಗಪ್ಪಿ ಹಾಡೊಂದು ಪ್ರೇಮಗಿದ್ದೆ.
ಕಿರೀಟ